ಎಲ್ರಿಗೂ ನಮಸ್ಕಾರ. ನಾನು ನವಾಜ್ ಮಾತಾಡ್ತಿದ್ದೀನಿ. ಏನೋ ಇವತ್ತು ನಾಚಿಕೆ ಆಗ್ತಿದೆ ಏನೋ ಮಾತಾಡಕ್ಕೆ. ಯಾಕೆ ಬೇರೆದೇನಂದ್ರೆ ಇಲ್ಲ ಇಲ್ಲಿ ಓಕೆ ಅಲ್ಲ, ನಾಚಿಕೆ ಆಗ್ತಾ ಇದೆ ಅಂತಾನೆ ಸೆಕೆಂಡ್ ರೋಲ್ ನಿಂತಿರೋದು ಅಣ್ಣ. ಇಲ್ಲ ಏನಂದ್ರೆ ನಾನು ಬೇರೆ ಸಿನಿಮಾಗಳಿಗೆ ಬಂದಾಗ ನಮ್ಮ ಮನೋಣ ಆಗಿರ್ಬೋದು, ಮೋಕ್ಷಣ ಆಗಿರ್ಬೋದು ಎಲ್ಲ ಅಂತಿದ್ರು, ನಾವು ಬೇರೆ ಎಲ್ಲ ಬರ್ತೀಯಾ, ಡೈಲಾಗ್ ಹೇಳ್ತೀಯಾ, ನಿಂದೇವಾಗ್ಲೂ ಸಿನಿಮಾ ಬರುತ್ತೆ ಅಂತ. ಆ ಚಾಮುಂಡಿ ತಾಯಿ ಅಲ್ಲ ಕಂಡ್ಬಿಟ್ಟಿದ್ದಾರೆ. ಇವಾಗ ನನ್ನ ಸಿನಿಮಾ ಬಂದಿದೆ ಅಣ್ಣ, ಒಳ್ಳೆ ಪತ್ರ ಮಾಡಿದ್ದೀನಿ, ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊಂತಿದ್ದೀನಿ ಅಷ್ಟೇ. ಆದ್ರೆ ಬೇರೆ ಸಿನಿಮಾಗಳಿಗೆ ಹೋಗಿ ಡೈಲಾಗ್ ಹೇಳೋದಂದ್ರೆ 2 ನಿಮಿಷ ಠಕ್ 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 ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀನಿ, ಅದೇನು ತಲೆಗೆಡ್ಸ್ಕೊಳಂಗಿಲ್ಲ. ಅವ್ರು ನಾನು ಒಂದೇನೋ ಒಂದು ಮಾಡಿದಾಗ ಅದು ಹೆಂಗಿರುತ್ತೆ ಅಂದ್ರೆ ಒಂಥರ ನಡುಕ್ತಾ ಇರುತ್ತೆ, ಅದು ಯಾರಿಗೂ ಗೊತ್ತಾಗಲ್ಲ. ಅದು ಏನೋ ಒಂದು ಮಾಡಿದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳಕ್ಕೆ ಒಂಥರ ನಡುಕ್ತಾ ಇರುತ್ತೆ. ಸೊ ತುಂಬಾ ಕಷ್ಟಪಟ್ಟು ಮಾಡಿದೀವಿ. ನಮ್ಮ ಪ್ರೊಡ್ಯೂಸರು ಪುಟ್ಟರಾಜ್ ಅವರಾಗಿರ್ಬೋದು, ಡೈರೆಕ್ಟರ್ ನಮ್ಮ ಆರೋನ್ ಕಾರ್ತಿಕ್ ಆಗಿರ್ಬೋದು. ಸಿನಿಮಾ ಬಂದ್ಬಿಟ್ಟು ನಾರ್ಮಲ್, ಇವಾಗ ಏನೋ ನಾರ್ಮಲ್ ಹೋದ್ವಿ, ಸಿನಿಮಾ ನೋಡಿದ್ವಿ, ಬಂದ್ವಿ, ಆ ಥರ ಏನಿರಲ್ಲ. ಒಳ್ಳೆ ಕಾನ್ಸೆಪ್ಟು, ಆ ಕಾನ್ಸೆಪ್ಟ್ ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದ್ರಲ್ಲಿ ನಮ್ಮ ಧರ್ಮಣ ಬಂದ್ಬಿಟ್ಟು ಅಷ್ಟು ಈಸಿಯಾಗಿ ಯಾವ ಸಿನಿಮಾನು ಒಪ್ಕೊಳ್ಳಲ್ಲ. ಅವರಿಗೆ ಸಿನಿಮಾ ಜನಕ್ಕೆ ಯಾವ್ದು ಇಷ್ಟ ಆಗುತ್ತೆ ಅದು ಸಿನಿಮಾನೇ ಒಪ್ಕೊಳ್ಳೋದು. ಇವರು ಈ ಸಿನಿಮಾದಲ್ಲಿ ಮಾಡ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಥರ ಇರುತ್ತೆ ಸಿನಿಮಾ ಅಂತ ಅಂದ್ಬಿಟ್ಟು. ಸೊ ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ಡೈಲಾಗ್ ಹೇಳಕ್ಕೆ ನನಗೇನೋ ಒಂಥರ ಸೀರಿಯಸ್ ಆಗಿ ಭಯ ಆಗ್ತಿದೆ ಇವತ್ತು. ಯಾರೋ ಒಂಚೂರು ಜೋಶ್ ಕೊಡ್ರಿ, ಏನೋ ಒಂದು 2 ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ನಾನು ಸಿಂಪಲ್ ಆಗಿ. ಅಣ್ಣ ಚಿಕ್ಕಮಕ್ಳು ನಾನು ನೋಡಿದ್ರೆ ಆಗ್ಬಿಡ್ತಾರೆ ಡರ್ರು. ಇಲ್ಲಿರೋ ಪ್ರತಿಯೊಬ್ರು ಕಷ್ಟಪಟ್ಟು ಮಾಡಿರೋ ಸಿನಿಮಾ ಮಾನ್ಸ್ಟರ್ರು. ತುಂಬಾ ಕಷ್ಟಪಟ್ಟು, ಅಷ್ಟು ಈಸಿಯಾಗಿ ಸಿಂಪಲ್ ಆಗಿ ಯಾವ್ದು ಮಾಡಿಲ್ಲ ಅಣ್ಣ. ತುಂಬಾ ಕಷ್ಟಪಟ್ಟು ಮಾಡಿದೀವಿ ಪ್ರತಿಯೊಂದು. ಸೊ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಅಣ್ಣ ನಾನು ಇದು ಡೈಲಾಗ್ ಅಷ್ಟೇ ಅಲ್ಲ ಅಣ್ಣ, ಆಕ್ಟಿಂಗ್ ಮಾಡ್ತೀನಿ ಅಣ್ಣ, ಒಂದ್ಸಲಿ ಚಾನ್ಸ್ ಕೊಡಿ ಅಂತ ಕೇಳ್ಕೊಂತ ಇರ್ತೀನಿ. ಆ ಒಂದು ಚಾನ್ಸು ನಮ್ಮ ಪುಟ್ಟರಾಜ್ ಅವ್ರು ಆಗಿರ್ಬೋದು, ನಮ್ಮ ಆರೋನ್ ಕಾರ್ತಿಕ್ ಆಗಿರ್ಬೋದು, ಬನ್ನಿ ನವಾಜ್ ಅವ್ರು ಒಂದ್ಸಲಿ ಮಾಡೋಣ ಅಂತ ಅಂದ್ಬಿಟ್ಟು ಕೊಟ್ರು. ಅವ್ರು ಖುಷಿ ಪಟ್ಟಿದ್ದಾರೆ. ಅಂದ್ರೆ ನಮ್ಮ ಕೆಲಸ ಏನಿದೆ, ನಮಗೆ ಯಾರು ಚಾನ್ಸ್ ಕೊಟ್ಟಿರ್ತಾರೆ, ಯಾರು ನಮ್ಮನ್ನ ಕರೆದ್ಬಿಟ್ಟು ನಿಮ್ಗೆ ಒಂದ್ಸಲಿ ನೋಡೋಣ ನವಾಜ್ ಏನ್ ಮಾಡ್ತೀರಾ ಅಂತ ಅಂತಾರೆ, ಅವ್ರಿಗೆ ಖುಷಿ ಪಡಿಸ್ಬೇಕು. ಇವ್ರುಗಳು ಖುಷಿ ಪಟ್ಟಿದ್ದಾರೆ ಅಂದ್ರೆ, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಖುಷಿ ಪಟ್ಟಿದ್ದಾರೆ ಅಂದ್ರೆ 100% ಆಡಿಯನ್ಸ್ ಖುಷಿ ಪಡ್ತೀರಾ. ಪ್ರತಿಯೊಬ್ರು ಒಂದ್ಸಲ ಬಂದ್ಬಿಟ್ಟು ನಾನು ಇಷ್ಟೇ ಕೇಳೋದು. ನಾನು ಇವಾಗ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ, ಬನ್ನಿ ಸಿನಿಮಾ ನೋಡಿ ಬರ್ಲೇಬೇಕು, ಎಲ್ಲರೂ ಬರ್ಲೇಬೇಕು, ಸಿನಿಮಾ ನೋಡ್ಲೇಬೇಕು. ಟ್ರೈಲರ್ ನೋಡಿ, ಚೆನ್ನಾಗಿದೆ ಸಿನಿಮಾ, ಕಾನ್ಸೆಪ್ಟೇ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರೂ ಬಂದ್ಬಿಟ್ಟು ಒಂದ್ಸಲಿ ಸಿನಿಮಾ ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ಬಂದ್ಬಿಟ್ಟು ಒಂದ್ಸಲ ಎಲ್ಲರೂ ಕೈ ಹಿಡೀರಿ ಅಂತ ಅಂದ್ಬಿಟ್ಟು ಕೇಳ್ಕೊಂತ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೇಳ್ಕೊಂತ ಇದ್ದೀನಿ ನಾನು, ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಅಂದ್ಬಿಟ್ಟು. ತುಂಬಾ ಭಯ ಆಗ್ತಿದೆ, ಆದ್ರೂ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.